ಹಾಯ್ ಎಲ್ಲರಿಗೂ ನಮಸ್ಕಾರ. ಲೆಗ್ ಡೇ ಮಾಡ್ಲಿಕ್ಕಿದ್ದೇವೆ. ಲೆಗ್ ಡೇ ಮಾಡಿದ್ರೆ ಫಸ್ಟ್ ಯಾವ್ದು ಮಾಡೋದು ಸ್ಪಾಟ್ಸ್. ಹೈಯೆಸ್ಟ್ ಎನರ್ಜಿ ಇರ್ತದೆ, ಜಾಸ್ತಿ ಎನರ್ಜಿ ಇದ್ದಾಗ ಸ್ಪಾಟ್ಸ್ ಮಾಡಿಬಿಟ್ರೆ ಜಾಸ್ತಿ ವೆಯ್ಟ್ ಎತ್ಬೋದು ಅಂತ. ಮೇನ್ ವೆಯ್ಟ್ ಎತ್ತೋದ್ರಲ್ಲ ಪ್ರಾಪರ್ ಟ್ರೈನಿಂಗ್ ಮಾಡೋದು. ಬಟ್ ಸ್ಪಾಟ್ಸ್ಗೆ ಸ್ಟ್ರೆಂತ್ ಬೇಕಾಗುತ್ತೆ. ಓದಿಟ್ಟು ನೀವು ವಾರ್ಮ್ ಅಪ್ ಆಗುತ್ತೆ. ಹೋಗೋದಿಲ್ಲ ಅನ್ಸುತ್ತೆ, ಚಳಿಗಾಲ ಅಲ್ಲ ಅದಕ್ಕೆ ಇರ್ಬೋದು. ಸೈಂಟಿಫಿಕ್ ಅಂದ್ರೆ ಯುನೈಟೆಡ್ ಮ್ಯಾಚ್ ಸ್ಟಾರ್ಟ್ ಆಗಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಯುನೈಟೆಡ್ ಮ್ಯಾಚ್ ಸ್ಟಾರ್ಟ್ ಆಗಲಿ ಫಸ್ಟ್ ಸೇಮ್ ಇದರಿಂದ 7 reps ಜಾಸ್ತಿ ಹೊಡಿತೀರ. ಮ್ಯಾಚ್ನಲ್ಲಿ 8 ಇಂಚಸ್ ಬರ್ತೀರ. ಸ್ವಲ್ಪ ಮೊದಲು ಪೆರಿಯಡ್ ಥರ ಮಾಡ್ತಿದ್ದೆ, ಆಗ 50, 70, 80, 90 ಆ ಥರ ರೀಚ್ ಆಗ್ತಿದೆ. ಇದರಲ್ಲಿ 70, ದೆನ್ 80, 90 4 ಸೆಟ್ ಹೊಡಿತೀನಿ ಇದರಲ್ಲಿ. ಯಾಕಂದರೆ ಸಡನ್ 90 ಮಾಡೋಕ್ಕಾಗಲ್ಲ. ಆ್ಯಕ್ಚುಲಾಗಿ ವಿತ್ ಬೈಟ್ ಜಾಸ್ತಿ ಹೋಗ್ತೀನಿ ನಾನು ಯೂಸಲಿ. ಆಗ್ಬೇಕು ಇಂಟ್ರೆಸ್ಟ್ ಯೂಸ್ ಮಾಡೋಣ. ಸಪೋರ್ಟ್ ಇದ್ರೆ ಹೋಗ್ಬೋದು. ಬೈಟ್ ಯಾಕೆ ಯೂಸ್ ಮಾಡೋ ಅಂದರೆ ಲೋವರ್ ಬ್ಯಾಕ್ ಸ್ಟ್ರೆಂತ್ನು ಬಿಲ್ಡ್ ಆಗ್ತಾ ಇದೆ ವಿತೌಟ್ ಬೆಲ್ಟು ಎಕ್ಸರ್ಸೈಸ್ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಮಾಡಲ್ಲ. ಎಷ್ಟು ತಗೋಬೇಕು ಈಗ ಫಸ್ಟ್ ಸೆಟ್ ಆಗಿ ಸೆಕೆಂಡ್ ಸೆಟ್ಗೆ ಅಥವಾ ಸೆಕೆಂಡ್ ಸೆಟ್ಗೆ ಥರ್ಡ್ ಸೆಟ್ಗೆ ಅಂತ ಹೇಳ್ತಾರೆ. ನಿಮ್ಮ ಬ್ರೀದಿಂಗ್ ಕಂಟ್ರೋಲ್ ಬರೋದಂತ ರೆಸ್ಟ್ ತಗೊಳ್ಳಿ. ಅದು ಎಷ್ಟಾಗಿಲ್ಲ 5 ವರ್ಷ ಜಾಸ್ತಿ ಆಗೋಲ್ಲ. ಅದೇ ಈ ಥರ ಏನು ಕರೆಕ್ಟ್ ಇಲ್ಲ, 1 minute 2 minute ಅಂತ ಇರಲಿಲ್ಲ. ಮೈಕ್ ಮೇಲೆ ಸರಿ ಇದೆಯೋ ಹೇಳ್ತಾನೆ ಇರ್ತಾನೆ. ಯಾವಾಗ ಬ್ರೀದಿಂಗ್ ಕಂಟ್ರೋಲ್ ಬರುತ್ತೆ, ಮಸಲ್ ಫೇಲ್ಯೂರ್ ರೀಚ್ ಆಗಬೇಕು, ನಾಟ್ ದ ಕಾರ್ಡಿಯೋ ಫೇಲ್ಯೂರ್. ಕಡೆಯಲ್ಲ ಪೇಮೆಂಟ್ 70 kg ಸ್ಕ್ವಾಟ್. ಸ್ಕ್ವಾಟ್ ಹೊಡಿತೀನಿ ಯಾಕಂದ್ರೆ ಸೇಫ್ಟಿ ಬಾರ್ಸ್ ಇದೆ. ಇನ್ ಕೇಸ್ ನಂಗೆ ಕೈಲಿ ಎತ್ತಗಂಟೆಲ್ಲ ಇಲ್ಲೇ ಫಾಸ್ಟ್, ಇಲ್ಲೇ ಬಿಟ್ಟರೆ ಫಾಸ್ಟ್ ಆರಾಮಾಗಿ ಸೇಫ್ ಆಗಿರ್ತೀನಿ. ಇಲ್ಲ ಸ್ಪಾಟ್ ಇರ್ತೀನಿ, ಯಾರಾದ್ರೂ ಸಪೋರ್ಟ್ ಇರ್ತೀನಿ, ಆವಾಗ ನಿಮ್ಗೇನಾಗಲ್ಲ. ಓಕೆ
Okay. ಸೊ ಸೇವೆ ಕೊಡಿಯಿಂದ ಫಸ್ಟ್ ಸೆಟ್ಟಲ್ಲಿ ನೀವು ಜಾಸ್ತಿ ವೆಯ್ಟ್ ಪುಷ್ ಮಾಡೋಕ್ಕಾಗುತ್ತೆ. ಅದು ಈಸಿ ಸೆಟ್ ಇರಲ್ಲ. ಸೊ ಇಟ್ಸ್ ಆಲ್ಸೋ ಪ್ರೋಗ್ರೆಸಿವ್ ಅಲ್ಲ. ಹೆವಿ ಪ್ಯಾಟರ್ನ್ ಚೇಂಜ್ ಮಾಡ್ತಾ ಇರೋದು, ಇದೇ ಪ್ಯಾಟರ್ನ್ ಬೆಸ್ಟ್ ಅಂತ ಏನಿಲ್ಲ. ಹೆವಿ ಪ್ಯಾಟರ್ನ್ ಚೇಂಜ್ ಮಾಡ್ತಾ ಇರೋದು, ಅದೇ ಗೇಮ್ಸ್ ಮಾಡಬೇಕು. ಲಾಸ್ಟ್ ಸೆಟ್ 5 kg increase ಮಾಡ್ತಾ ಇರೋದು. ಲಾಸ್ಟ್ ಸೆಟ್ ಅಲ್ಲ, ಲಾಸ್ಟ್ ಸೆಕೆಂಡ್ ಸೆಟ್ ವೆಲ್ಟ್ ಹಾಕಿ ಹೊಡೋದು. ಇದರಿಂದ ಲೋವರ್ ಬ್ಯಾಕ್ ಸಪೋರ್ಟ್ ಕೊಡುತ್ತೆ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. When the bullets fly, I'm the last one to die. ಪೂರ್ತಿ ಕೆಳಗೆ ಹೋಗ್ಬಿಡ್ತೀನಿ, ಭಯ ಆಗುತ್ತೆ. ಸ್ಪಾಟ್ ರಿವ್ಯೂನ ಸ್ವಲ್ಪ ಕೆಳಗೆ ಹೋಗ್ಬೋದು. ಸೊ ಲೆಫ್ಟ್ ಸೈಡ್ ಇದೇ ವೇಟಲ್ಲಿ ಮಾಡ್ತೀನಿ. ಜಾಸ್ತಿ ವೇಟ್ ತಗೊಳಲ್ಲ ಮೋಸ್ಟ್ಲಿ. ಪ್ಲಾನ್ ಇತ್ತು ನೈಟ್ ಇವಾಗ, ಬಟ್ ಮೋಸ್ಟ್ಲಿ ಆಗಲ್ಲ. ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ ಅಂತ ಗೊತ್ತಿರಬೇಕು ನಿಮ್ಗೆ. ನಿಮ್ಮ ಬಾಡಿನ ಕರೆಕ್ಟಾಗಿ ಅರ್ಥ ಮಾಡ್ಕೊ. ಅವಾಗ ಇಂಜುರಿನೇ ಎಲಿಮಿನೇಟ್ ಮಾಡ್ಬೋದು, ಇಲ್ಲಾಂದ್ರೆ ಇಂಜುರಿ ಆಗ್ಬಿಡ್ತಾರೆ. ಸೊ ಇವಾಗ ಸೇಮ್ ವೆಯ್ಟ್ನೇ ಹೊಡಿದ್ವಿ, 80 kg. ಮೋಸ್ಟ್ಲಿ 6 reps ಜಾಸ್ತಿ ಆದರೆ ಅಂಟಿಲ್ ಫೇಲಿಯರ್. ಇದೆ ಫೇಲಿಯರ್. ಬಾರ್ ಹೈ ಬಾರ್ ಪ್ಲೇಸ್ಮೆಂಟ್ ಇಡಿ, ಲೋ ಬಾರ್ ಪ್ಲೇಸ್ಮೆಂಟ್. ಇದು ಲೋ ಬಾರ್, ಇದು ಹೈ ಬಾರ್. ಹೈ ಬಾರ್ ಇಟ್ರೆ ಕ್ವಾಡ್ಸ್, ಲೋ ಬಾರ್ ಇಟ್ರೆ ಗ್ಲೂಟ್ಸ್. Place till the sun's out. Can't fuck with this, I'm going to try. Bullets fly, I'm the last one to die. I'm pulling out black windows once you go down. I'm crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. It's the the guns out. Bodies in the place till the sun's out. Can't fuck with me, so don't even try. Just when you ಎಷ್ಟೇ ಪೈಸಾ black windows once you go down. Crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. It's the bodies in the place till the sun's out. Can't fuck with me, so don't even try. Cause when the bullets fly, I'm the last one to die. ಇವಾಗ ರೊಮೇನಿಯನ್ ಇವಾಗ ಹಲ್ಸೆ ಬೆಳೆಸಿದೆ. ಈ ಎಕ್ಸರ್ಸೈಸ್ ಸ್ಟ್ರೆಚ್ ಪೊಸಿಷನ್ ಚೆನ್ನಾಗಿ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಅಪ್ಪರ್ ಬ್ಯಾಕ್ ಫ್ರೆಂಡ್ ಹೊಡೆದಿದ್ರ ವೇಟ್ ಇನ್ಕ್ರೀಸ್ ಮಾಡೋದು ಯಾಕೆ ಈಜಿ ಅಂತ ಅದನ್ನ ಅಸೆಸ್ ಮಾಡಬೇಕು. ನಿಮಗೆ ಫಸ್ಟ್ ಸೆಟ್ ಈಜಿ ಅಂತ ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಮಾಡೋಕೆ
ಏನು ಇನ್ಕ್ರೀಸ್ಮೆಂಟ್ ಇದೆ ಸೆಕೆಂಡ್ ಸೆಟ್ಟಲ್ಲಿ ಅದನ್ನು ಫಸ್ಟ್ ಸೆಟ್ ಮಾಡಿ. ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಸೆಟ್ ಅದೇ ಸೇಮ್ ಮಾಡಿ. ಯಾವ ರಿಸಲ್ಟ್ ಬರುತ್ತೆ ಮಾತಾಡೋಕ್ಕೆ ಮತ್ತೆ ಗೆಟ್ ಮಾಡ್ತೀವಿ. ಓಕೆ ಹಾಯ್ ಬಾ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಈಗ ನಾವು ಬ್ರೇಕ್ಫಾಸ್ಟ್ ತಿನ್ಲಿಕ್ಕಿದ್ವಿ, ಸೆಕೆಂಡ್ ಮೀಲ್ ಆಫ್ ದ ಡೇ. ಫಸ್ಟ್ ಮೀಲಲ್ಲಿ ಯೂಶ್ವಲಿ ನಾನು 3 ಮೊಟ್ಟೆ ಅಥವಾ 2 ಮೊಟ್ಟೆ ಹಂಗೆ ತಿಂತೀನಿ. ಇವತ್ತು 3 ಮೊಟ್ಟೆ ತಿಂತೀನಿ. ಸೊ ಇವಾಗ ಸೆಕೆಂಡ್ ಮೀಲಲ್ಲಿ 3 ಮೊಟ್ಟೆ ತಿಂತೀನಿ. ಸೊ ಟೋಟಲಿ 6 ಮೊಟ್ಟೆ ಅಷ್ಟೇ. 6 ಮೊಟ್ಟೆ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಒಂದು ಫ್ರೈಯಿಂಗ್ ಪ್ಯಾನ್ ಇರೋದು. ಓಕೆ, ನೆಕ್ಸ್ಟ್ ಕಮ್ಸ್ ದ ಘೀ. ಯಾಕೆ ಘೀ ಎಣ್ಣೆ ಹಾಕಿಲ್ಲ ಅಂದರೆ ಎಣ್ಣೆ ಯೂಸ್ ಮಾಡೋಣ ಜಾಸ್ತಿ, ತುಪ್ಪ ಯೂಸ್ ಮಾಡ್ತೀನಿ ಯೂಶ್ವಲಿ. ಅದೇ ಹೆಲ್ತ್ ರೀಸನ್ಗೋಸ್ಕರ ಅಷ್ಟೇ, ಏನಿಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಯೂಸ್ ಮಾಡ್ಬೋದು, ಆ ಥರ ಏನಿಲ್ಲ. ಸೊ ಇವಾಗ ನಾನು ಸ್ಕ್ರ್ಯಾಂಬಲ್ಡ್ ಥರ ಮಾಡಲಿಕ್ಕಿದ್ದೀನಿ. ಸೊ ನಾನು ಮೊದಲೇ ಸ್ಕ್ರ್ಯಾಂಬಲ್ ಮಾಡೋದು ಯೂಶ್ವಲಿ. ಇದೆಲ್ಲ ಜೊತೆಗೆ ಸ್ಕ್ರ್ಯಾಂಬಲ್ ಮಾಡ್ಬಿಡೋದಿಲ್ಲ. ಬೆಳಿಗ್ಗೆ ಬಾಯ್ಲ್ಡ್ ಟೈಪ್ ತಿಂತೀನಿ, ಹಾಗಾಗಿ ಆವಾಗ ಬರೀ ಎಗ್ ವೈಟ್ ಮಾತ್ರ ತಿಂತೀನಿ. ಇವಾಗ ಹೋಲ್ ಎಗ್ಸ್ ತಿಂತೀನಿ ಯೂಶ್ವಲಿ, ಬಾಯ್ಲ್ಡ್ ತಿನ್ನಲ್ಲ, ಅದಕ್ಕೋಸ್ಕರ. ಎಗ್ ಯೋಕ್ ತಿನ್ನಬೇಕು ತಿನ್ನಬಾರ್ದು ಆ ಥರ ಏನಿಲ್ಲ. ತಿಂದರೆ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಪ್ಲಸ್ ಏನು ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದೆ. ಹೈ ಡೆನ್ಸಿಟಿ ಫ್ಯಾಟ್ಸ್ ಆಗಿರೋದ್ರಿಂದ ಇದೇನು ಕೊಲೆಸ್ಟ್ರಾಲ್ ಥರ ಏನಲ್ಲ. ಸೊ ಏನು ತೊಂದರೆ ಆ ಥರ ಏನಿಲ್ಲ. ತಿಂದೆ ಹೋದರೆ ಎಗ್ ವೈಟ್ ಈಸ್ ಕಂಪ್ಲೀಟ್ಲಿ ಪ್ರೋಟೀನ್. ಅದರಲ್ಲಿ ಅದು ಬಿಟ್ಟರೆ ಬೇರೆ ಏನಿಲ್ಲ, ಪ್ರೋಟೀನ್ ಅಷ್ಟೇ. ಏನು ಕಾರ್ಬ್ಸ್ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ಫ್ಯಾಟ್ ಇಲ್ಲ. ಇದರಲ್ಲಿ ಫ್ಯಾಟ್ ಇರ್ತದೆ, ಹೆಲ್ದಿ ಫ್ಯಾಟ್ಸ್. ಸೊ ಹೆಲ್ದಿ ಫ್ಯಾಟ್ಸ್ ಜೊತೆ ಇದರಲ್ಲೂ ಪ್ರೋಟೀನ್ ಇರುತ್ತೆ. ಸೊ ತಿಂದೆ ನಿಮ್ಮ ಇಷ್ಟ. ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ನೀವು ಕಾಪಿ ಮಾಡೋಕೆ ಹೋಗಬೇಡಿ, ಯಾಕಂದರೆ ಬಾಡಿ ಬಿಲ್ಡರ್ಸ್ ಅವರು ಇನ್ ಸೀಸನ್ ಇರೋ ಹೊತ್ತು ಮಾತ್ರ ವೀಡಿಯೋ ಮಾಡ್ತಿರ್ತಾರೆ. ಹಾಗಾಗಿ
ಆ ಥರ ಕೈ ತೊಗೊಂಡ್ಬಿಡ್ತೀನಿ. ಓಕೆ ಆಗ್ತಾಯಿದೆ ಅಷ್ಟೊಳಗೆ. ನಾನೇನು ಬೇರೆ ಏನು ಜಾಸ್ತಿ ಮಸಾಲೆ ಗಿಸಾಲ ಎಲ್ಲ ಆ್ಯಡ್ ಮಾಡಲ್ಲ. ಆಮ್ಲೆಟ್ ನಾನು ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಜಾಸ್ತಿ ಟೈಮ್ ಹಿಡಿತದೆ. ಉಪ್ಪು ಹಾಕ್ತಾಯಿದ್ದೀನಿ. ಖಾರ ಪುಡಿ ಇದ್ದಿಗೆ ಎಲ್ಲನೂ ಹಾಕಿಟ್ಬಿಟ್ಟಿದ್ವಿ. ಜೊತೆಗೆ ಸ್ವಲ್ಪ ಹಾಕ್ಬಿಡೋದು. ಸೊ ಇದೇ ಥರ ನಾನು ಸ್ಕ್ರ್ಯಾಂಬಲ್ ಮಾಡೋದು ಕಾಣಿಸ್ತಿದ್ದೀರ. ನಾನು ಜಾಸ್ತಿ ಪೂರ್ತಿ ಡ್ರೈ ಮಾಡೋಕ್ಕೆ ಹೋಗಲ್ಲ ಯೂಶ್ವಲಿ, ಬಟ್ ಪೂರ್ತಿ ಹಸಿಸಿದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಎರಡರ ಮಧ್ಯದಲ್ಲಿ. ಓಕೆ ಸ್ಕ್ರ್ಯಾಂಬಲ್ಡ್ ಎಗ್ಸ್ ರೆಡಿ. ಸೊ ನಮ್ಮ ಸ್ಕ್ರ್ಯಾಂಬಲ್ಡ್ ಎಗ್ಸ್ ರೆಡಿಯಾಗಿದೆ. ಈಗ ಅದ್ರ ಜೊತೆ ವೇ ಪ್ರೋಟೀನ್ ನಾನು ಈಗ ಐಸೋಲೇಟ್ ತೊಗೊಳಕ್ಕೆ ಶುರು ಮಾಡಿದ್ದೀನಿ. ಕಾಬ್ಸ್ ಇರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಕಾನ್ಸಂಟ್ರೇಟ್ ಆದರೂ ತೊಗೋಬೋದು, ಐಸೋಲೇಟ್ ಆದರೂ ತೊಗೋಬೋದು, ನಿಮ್ಮ ಇಷ್ಟ ಆಗುತ್ತೆ. ಅವ್ರಿಗೇನು ಇದೇ ತೊಗೋಬೇಕು ಇದೇ ತೊಗೋಬಾರ್ದು ಅಂತೇನಿಲ್ಲ. ಇದನ್ನು ಮಿಲ್ಕ್ ಜೊತೆನೂ ಕುಡಿತಾರೆ ಕೆಲವರು. ನಾನು ನೀರು ವಾಟರ್ ಮಿಲ್ಕ್ ಜೊತೆ ಸ್ವಲ್ಪ ಹೆವಿ ಆಗುತ್ತೆ. ಪ್ಲಸ್ ನಾನು ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂದರೆ ಹಾಲು ಅಷ್ಟು ಚೆನ್ನಾಗಿ ಜೀರ್ಣ ಆಗೋಲ್ಲ ನನಗೆ, ಅದಕ್ಕೋಸ್ಕರ ಹಾಲಿನ ಜೊತೆ ಕುಡಿಯೋಲ್ಲ, ನಾನು ನೀರಿನ ಜೊತೆ ಕುಡಿತೀನಿ. ಅದಕ್ಕೋಸ್ಕರ ನಾನು ಓಟ್ಸಲ್ಲೂ ಬರೀ ನೀರು ಹಾಕ್ತಾಯಿದ್ದೀನಿ. ಈಗ ಟೇಸ್ಟ್ ಚೆನ್ನಾಗಿರಲ್ಲ, ಬಟ್ ಓಕೆ ಇದ್ರ ಜೊತೆ ಟೇಸ್ಟ್ ಓಕೆ, ನೋ ಪ್ರಾಬ್ಲಮ್. ಆ ಥರ ಏನು ತೊಂದರೆ ಅಂತ. ಶೇಕ್ ಮಾಡಾದ್ಮೇಲೆ ಸ್ವಲ್ಪ ಏರ್ ಹೋಗ್ಲಿಕ್ಕೆ ಬಿಡಬೇಕು, ಯಾಕಂದರೆ ಸ್ವಲ್ಪ ಬಬಲ್ಸ್ ಥರ ಬಂದಿರ್ತದೆ ಅದರಲ್ಲಿ ಶೇಕಿಂದ, ಅದಕ್ಕೋಸ್ಕರ. ನೆಕ್ಸ್ಟ್ ಈಸ್ ಆ್ಯಪಲ್. ಸೊ ಇಷ್ಟೇ ನನ್ನ ಬ್ರೇಕ್ಫಾಸ್ಟ್. ಆ್ಯಪಲ್, ಸ್ಕ್ರ್ಯಾಂಬಲ್ಡ್ ಎಗ್ಸ್ ಆ್ಯಂಡ್ ದೆನ್ ಪ್ರೋಟೀನ್ ಶೇಕ್. ಓಟ್ಸ್ ನಾನು ಆ್ಯಸ್ ಎ 4th ಮೀಲ್ ತೊಗೋತೀನಿ. 4th ಮೀಲ್ ಇನ್ ದಿ ಈವ್ನಿಂಗ್. ಒಟ್ಟಿಗೆ ಎಲ್ಲ ತಿಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ತೊಗೋತೀನಿ ಅಷ್ಟೇ, ಇನ್ನೇನಿಲ್ಲ.